ಜಿಂದಾಬಾದ್ ಘೋಷಣೆ ಇದಕ್ಕೆ ಸಂಬಂಧಪಟ್ಟಂಗೆ ಎಫ್ಎಸ್ಎಲ್ ರಿಪೋರ್ಟ್ ಬಂತ ಸರ್ಕಾರಕ್ಕಿನ್ನೂ ಎಫ್ಎಸ್ಎಲ್ ರಿಪೋರ್ಟ್ ಬಂದಿಲ್ಲ. ಸರ್ಕಾರ ಈಗಾಗಲೇ ಎಫ್ಎಸ್ಎಲ್ಗೆ ಅದನ್ನು ವಹಿಸಿದೆ, ಆದರೆ ಇನ್ನೂ ಕೂಡ ರಿಪೋರ್ಟ್ ಬಂದಿಲ್ಲ. ಆದರೆ ಇವರು ಜಿಂದಾಬಾದ್ ಅಂತ ಘೋಷಣೆಗೆ ಹೋಗಿದ್ದು ದೃಢವಾಗಿದೆ ಅಂತ ಬಿಜೆಪಿ ಟ್ವಿಟರ್ನಲ್ಲಿ ವರದಿನ ಹಂಚಿಕೊಂಡಿದೆ. ಯಾವ ವರದಿ ಇದು? ಬಿಜೆಪಿನೇ ತನ್ನ ವರದಿಯನ್ನು ಒಂದು ಬಿಡುಗಡೆ ಮಾಡಿದೆ, ಎಫ್ಎಸ್ಎಲ್ ವರದಿ. ಹೌದು, ಈ ರೀತಿ ಕೂಗಿರುವಂಥದ್ದು ನಿಜ. ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ. ಸುಳ್ಳು ಸುದ್ದಿಯ ಸೃಷ್ಟಿಕರ್ತರು ಅನ್ನೋದು ಸಾಬೀತಾಗಿದೆ ಈ ಮುಖಾಂತರ ಅಂತ ಬಿಜೆಪಿ ಬಣ್ಣಿಸಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ಕೂಡ ಹಾಕಿದೆ. ಅಂದರೆ PAKISTAN, ಜಿನ್, BABAD, ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥದ್ದು ಇದೆಯಲ್ಲ, ಅದು ಅಂದರೆ ಯಾವ ರೀತಿ ಆದರೂ ಅವಾಗ ನೀವು ಈ ಆಡಿಯೋ ಟೆಸ್ಟಿಗೆ ಒಳಪಡಿಸೋಂಥ ಸಂದರ್ಭದಲ್ಲಿ ಅದರಲ್ಲಿ ಏರಿಳಿತಗಳಾಗ್ತಾವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇದನ್ನು ತೋರಿಸ್ಬಿಟ್ಟು ಬಿಜೆಪಿ ಹೇಳಿದೆ, ಹೌದು ಇದು ಜಿಂದಾಬಾದ್ ಅಂತ ಹೇಳಿರುವಂಥದ್ದು ಸತ್ಯ. ಆದರೆ ಇದನ್ನೆಲ್ಲೊಂದು ಕಡೆ ಕಾಂಗ್ರೆಸ್ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ತಿರುಚಿದೆ, ಇದನ್ನು ಸತ್ಯವನ್ನೇ ತಿರುಚಿ ಸುಳ್ಳು ಮಾಡಿ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ. ಇದು ಬಿಜೆಪಿ ಆರೋಪ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿವರಗಳನ್ನು ಕೂಡ ಅದು ಬಿಡುಗಡೆ ಮಾಡಿದೆ ಎಕ್ಸ್ ಖಾತೆಯಲ್ಲಿ, ಟ್ವಿಟರ್ ಖಾತೆಯಲ್ಲಿ. ಇದೊಂದು ವೈಜ್ಞಾನಿಕ ವರದಿ ಅಂತ ಅದು ಬಣ್ಣಿಸಿದೆ. ವೈಜ್ಞಾನಿಕ ವರದಿಯನ್ನು ನಾವು ಹಾಕ್ತಾ ಇದ್ದೀವಿ ನೋಡಿ. ಇದು ಜಿಂದಾಬಾದ್ ಘೋಷಣೆ ಕೂಗಿದ್ದು ಇದು ಸತ್ಯ ಅಂತ ಇದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ಬಿಜೆಪಿ ಹಂಚಿಕೊಂಡಿದೆ. ಹಾಗಾದರೆ ಈಗ ಸರ್ಕಾರದ ಏನೇ ವರದಿ ಬಂದರೂ ಕೂಡ ಬಿಜೆಪಿ ಒಪ್ಕೊಳ್ಳಲ್ಲ ಅಷ್ಟೇನೆ. ಇದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕಿಂತ ಮೊದಲನೇ ಇವರು ಬಿಡುಗಡೆ ಮಾಡಿರೋದು ಯಾಕಪ್ಪ ಅಂತಂತಂದರೆ, ನೋಡಿ ಇದನ್ನು ನಾವು ಮೊದಲೇ ಹೇಳಿದ್ವಿ, ಇದು ತಿರುಚುತ್ತೆ ಪರಚುತ್ತೆ ಅಂತ. ಇದು ತಿರುಚಿದೆ ಅಷ್ಟೇನೆ, ಇದು ಹೇಳಿರುವಂಥದ್ದು ಸತ್ಯ ಅಂತ ಬಿಜೆಪಿ ವಾದ ಮಾಡುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಈ ನಾಯಕರುಗಳ ಆರಂಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದು ನಾಚಿಗೇಡಿನ ಸಂಗತಿ. ಅದು ಇನ್ಕ್ಲೂಡಿಂಗ್ MP ಯಾವನಾದರೂ ಏನಾದರೂ ಆದರೆ ನೋಡಿ, ನಾನು ಖಾದರ್ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ಅವ್ರನ್ನ ನಿಜಕ್ಕೂ ಅಭಿನಂದಿಸ್ತೀನಿ. ಯಾಕಂದರೆ ಅವ್ರು ಹೇಳ್ತಾರೆ, ಅವ್ರು ಯತ್ನಾಳ್ ಅವ್ರಿಗೆ ಹೇಳ್ತಾರೆ, ನೀವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗದಂಥವನಿಗೆ ಯಾವ ಭಾಷೆಯಲ್ಲಿ ಬೇಕಾದರೂ ಬೈರಿ, ನಾನು ನಿಮ್ಗೆ ಅನುಮತಿ ಕೊಡ್ತೇನೆ, ಬೈರಿ ಅಂತ. ನಾವು ನೀವು ಸೇರಿಕೊಂಡು ಈ ರೀತಿ ಘೋಷಣೆಗೆ ಹೋಗುವಂಥವ್ರನ್ನ ಒದ್ದಾಚೆ ಹಾಕೋಣ ಅಂತ. ಇದು ನಿಲುವು, ಇದು ನೀತಿ, ಇದು ದೇಶಭಕ್ತಿ. ತಿಕ್ತಿಕ್ಕಲ್ನಂಗೆ ಮಾತಾಡೋದಲ್ಲ. ಕಾಂಗ್ರೆಸ್ ನಾಯಕರಿಗೆ ಇದು ಯಾವ ಬುದ್ಧಿ ಬರುತ್ತೋ ಏನೋ ದೇವರಿಗೆ ಗೊತ್ತು. ಏನು ಎಲ್ಲ ಇವರೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಕೊಟ್ಬಿಡ್ತಾರೆ. ಎಡವಟ್ಟಾಗುವಂಥದ್ದಲ್ಲಿ ನೋಡಿ. ಸೊ ಇಂಥವ್ರೆಲ್ಲರೂ ಕೂಡ ಖಾದರ್ ಅವ್ರನ್ನ ನೋಡಿ ಕಲಿಬೇಕು, UT ಖಾದರ್ ಅವ್ರನ್ನ ನೋಡಿ.